ನಮಸ್ತೆ ಎಲ್ರಿಗೂ. ಸೊ ಏನಪ್ಪ ಇದು ನನ್ನ ಕೈಯಲ್ಲಿ ಪುಡಿ ಅಂದರೆ ಇದು ಹೋಮ್ ಮೇಡ್ ಬೋರ್ನ್ವಿಟಾ. ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ಮೊದಲದಾಗಿ ಪೂಲ್ ಮಕ್ನಿ ಅಂಥೇಳಿ ನೋಡಿರ್ತೀರ. ನೆಕ್ಸ್ಟ್ ಓಟ್ಸ್, ನಾರ್ಮಲ್ ಓಟ್ಸ್. ಹಾಗೆ ಇದು ಪಂಪ್ಕಿನ್ ಸೀಡ್ಸ್ ಗ್ರೀನ್ ಕಲರ್. ಇದು ಬಂದುಬಿಟ್ಟು ಸನ್ಫ್ಲವರ್ ಸೀಡ್ಸ್, ನಾರ್ಮಲಾಗಿ ನಮ್ಮ ಗುರಳ್ ಅಂತೀವಲ್ವ ಅದು ಸನ್ಫ್ಲವರ್ ಸೀಡ್ಸ್. ಹಾಗೆ ಬಾದಾಮಿ, ಜೊತೆಗೆ ಒಂದು 7ರಿಂದ 8 ವಾಲ್ನಟ್ಸ್ ತಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೋಕೋ ಪೌಡರ್ 2 to 3 ಸ್ಪೂನ್ಸ್. ಇದು ಬಂದುಬಿಟ್ಟು ಜಾಗ್ರಿ ಪೌಡ್ರ್, ಬೆಲ್ಲದ ಪುಡಿ. ಸೊ ಮೊದಲದಾಗಿ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಒಂದೊಂದಾಗಿ ಡ್ರೈ ರೋಸ್ಟ್ ಮಾಡ್ಕೊಂಡು ಬರಬೇಕು. ಯಾವುದನ್ನು ಎಣ್ಣೆ ಅಥವಾ ತುಪ್ಪದಲ್ಲಿ ಹುರಿಯೋದಲ್ಲ, ಎಲ್ಲನೂ ಡ್ರೈ ರೋಸ್ಟೇ. ನೋಡಿ ಇದಾಗಿದೆ ಪುಲ್ ಮಕ್ನಿ ಫ್ರೈ ಮಾಡಿರೋದು. ಸ್ವಲ್ಪ ನಿಮಗೆ ಲೈಟಾಗಿ ಘಮ ಬರುತ್ತೆ. ಸೊ ಬಂದಾಗ ಇದನ್ನು ತಗೊಂಬಿಡಿ ಒಂದು ಪ್ಲೇಟಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು ಓಟ್ಸ್. ಸೊ ಓಟ್ಸ್ ಕೂಡ ರೋಸ್ಟ್ ಮಾಡ್ಕೊಂಡಾಗ ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ, ಹಾಗೆ ಘಮ ಬರುತ್ತೆ. ಬಂದ ತಕ್ಷಣ ತೆಗೆದಿಟ್ಕೊಂಬಿಡಿ. ಓಟ್ಸಲ್ಲಿ ಫೈಬರ್ ಕಂಟೆಂಟ್ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಮಕ್ಕಳಿಗೆ ಡೈಜೆಷನಿಗೆ ತುಂಬ ಒಳ್ಳೆಯದಿದು ಯೂಸ್ ಮಾಡೋದ್ರಿಂದ. ನೆಕ್ಸ್ಟ್ ಬಂದುಬಿಟ್ಟು ಪಂಪ್ಕಿನ್ ಸೀಡ್ಸ್. ಇದು ಕೂಡ ತುಂಬ ಏನು ಹುರಿಯೋ ಅವಶ್ಯಕತೆ ಇಲ್ಲ, ಜಸ್ಟ್ 120 ಸೆಕೆಂಡ್ಸ್ ಸಾಕು. ನೋಡಿ ಈ ಥರ ಕಲರ್ ಚೇಂಜ್ ಆಗಬೇಕು. ಚೇಂಜ್ ಆಗಿದ ತಕ್ಷಣ ತಗೊಂಬಿಡಿ. ಫ್ಲೇಮ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲನೂ ಹುರಿಯಿರಿ. ಸೊ ಹೈ ಫ್ಲೇಮಲ್ಲಿ ಸೀದೋಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಸನ್ಫ್ಲವರ್ ಸೀಡ್ಸ್. ಇದು ಒಂದು 20 ಸೆಕೆಂಡ್ಸ್ ಹುರಿದ್ರೆ ಸಾಕು, ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಸೊ ಇದನ್ನು ಸೈಡಿಗೆ ತೆಗೆದಿಟ್ಕೊಂಬಿಡಿ. ನೋಡಿ ಈ ಥರ ಆಗುತ್ತೆ. ಇಲ್ಲಿ ನಾನು ಎಲ್ಲ ಐಟಮ್ಸನ್ನು ಒಂದೇ ಪ್ಲೇಟಲ್ಲಿ ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ ಒಂದೇ ಪ್ಲೇಟಲ್ಲಿ ಹಾಕ್ಕೋಬೋದು, ಇಲ್ಲಾಂದರೆ ಸಪ್ರೇಟ್ ಪ್ಲೇಟಲ್ಲಿ ಹಾಕ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಬಾದಾಮಿ ಹುರಿತಾ ಇದ್ದೀನಿ ಇಲ್ಲಿ. ಸೊ ಬಾದಾಮಿ ಕೂಡ ಸ್ವಲ್ಪ, ಇದು ನಾರ್ಮಲ್ ಐಟಮ್ಸ್ಗಿಂತ ಬಾದಾಮಿ ಸ್ವಲ್ಪ ಟೈಮ್ ತೊಗೊಳುತ್ತೆ. ಒಂಚೂರು ನೋಡ್ಕೊಂಡು ಹುರ್ಕೊಳ್ಳಿ. ಸೊ ಇಷ್ಟಾದರೆ ಸಾಕು. ನೋಡಿ ಕಲರ್ ಚೇಂಜ್ ಆಗಿದೆ, ಘಮನೂ ಬರುತ್ತೆ ಸ್ವಲ್ಪ. ಸೊ ಈ ಬೋರ್ನ್ವಿಟಾ ಎಲ್ಲ ಡ್ರೈ ಫ್ರೂಟ್ಸಿಂದ ಹಾಕಿ ಮಾಡ್ತಾ ಇರೋದ್ರಿಂದ ತುಂಬಾ ಹೆಲ್ದಿ ಹಾಗೂ ಹೈಜಿನಿಕ್ ಆಗಿರುತ್ತೆ ಮಕ್ಕಳಿಗೆ. ನೆಕ್ಸ್ಟ್ ಬಂದುಬಿಟ್ಟು ವಾಲ್ನಟ್ಸ್. ಸೊ ನಾನಿಲ್ಲಿ ಒಂದು 10ರಿಂದ 12 ವಾಲ್ನಟ್ಸ್ ತೊಗೊಂಡಿದ್ದೀನಿ. ಸೊ ಇದನ್ನು ಲೈಟಾಗಿ ರೋಸ್ಟ್ ಮಾಡಿಕೊಂಡು ಅದೇ ಪ್ಲೇಟಲ್ಲಿ ಹಾಕ್ಕೊಳ್ಳಿ. ಈ ವಾಲ್ನಟ್ಸ್ ಬಂದುಬಿಟ್ಟು ಸ್ವಲ್ಪ ಒಗ್ರಿ ಇರುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ತೊಗೊಂಡಿರೋದು. ಸೊ ಎಲ್ಲ ಐಟಮ್ಸ್ ಹುರಿದಾಯಿತು. ಸ್ವಲ್ಪ ಹೊತ್ತು ಕೂಲಾಗಕ್ಕೆ ಬಿಡಬೇಕು. ಬಿಸಿ ಇದ್ದಾಗ ಮಿಕ್ಸಿಗೆ ಹಾಕಬೇಡಿ, ಜಾರ್ ಹಾಳಾಗೋ ಚಾನ್ಸ್ ಇರುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಇದು ಟೋಟಲ್ ಆಗಿರೋದನ್ನು 2 ಬ್ಯಾಚ್ ಆಗಿ ಹಾಕ್ತಾಯಿದ್ದೀನಿ. ಸೊ ಒಂದೇ ಸತಿ ಆಗೋದಿಲ್ಲ ಅಂಥೇಳಿ 2 ಬ್ಯಾಚಲ್ಲಿ ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಈಗ ಇದಕ್ಕೆ 1.5 ಸ್ಪೂನ್ ಕೋಕೋ ಪೌಡ್ರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಕೋಕೋ ಪೌಡರ್ ನೋಡ್ಕೊಂಡು ಹಾಕ್ಕೊಳ್ಳಿ, ಮಕ್ಕಳಿಗೆ ಎಷ್ಟು ಬೇಕು ಅಂಥೇಳಿ. ಹಾಗೆ ಇಲ್ಲಿ ಪೌಡರ್ ಜಾಗ್ರಿ ತೊಗೊಂಡಿದ್ದೀನಿ, ಅಂದರೆ ಪುಡಿ ಬೆಲ್ಲ. ಸೊ 1 ಕಪ್ ಏನಿದೆಯಲ್ಲ ಅದರಲ್ಲಿ ಅರ್ಧ ಕಪ್ಪು, 2 ಬ್ಯಾಚಿಗೆ ಅರ್ಧ ಕಪ್ ಹಾಕ್ತಾಯಿದ್ದೀನಿ. ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಗ್ರೈಂಡ್ ಆದಮೇಲೆ ನೋಡಿ ಈ ಥರ ಆಗುತ್ತೆ. ಸೊ ಇದನ್ನು ಒಂದು ಅದೇ ಪ್ಯಾನ್ಗೆ ಹಾಕ್ತಾಯಿದ್ದೀನಿ. ಸೊ ಕೆಳಗಡೆ ಗಟ್ಟಿ ಅಂಟ್ಕೊಂಡಿರುತ್ತೆ, ಯಾಕಂದರೆ ಬಾದಾಮ್ ವಾಲ್ನಟ್ಸು ಈ ಜಿಡ್ಡಂಶ ಇರುತ್ತಲ್ವ, ಸೊ ಅಂಟ್ಕೊಂಡಿರುತ್ತೆ. ಅದನ್ನು ನೀಟಾಗಿ ಕೈಯಿಂದ ತೆಗೆದುಬಿಟ್ಟು ಈ ಥರ ಮ್ಯಾಶ್ ಮಾಡಿ ನೀಟಾಗಿ ಸಮವಾಗಿ ಕಲಿಸ್ಕೋಬೇಕು. ಅದೇ ಥರ ಇಲ್ಲಿ ಸೆಕೆಂಡ್ ಬ್ಯಾಚ್ ಕೂಡ ನಾನು ಗ್ರೈಂಡ್ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಸೇಮ್ ಕೋಕೋ ಪೌಡರ್ ಮತ್ತು ಬೆಲ್ಲ ಹಾಕಿಬಿಟ್ಟು ನೋಡಿ ಈ ಥರ ಆಗಿದೆ. ಕೆಳಗಡೆ ಅಂಟ್ಕೊಂಡಿರುತ್ತೆ, ಅದನ್ನು ನೀಟಾಗಿ ಕೈಯಿಂದ ತಕ್ಕೊಂಡು ಎಲ್ಲ ಈವನಾಗಿ ಕಲಿಸ್ಕೊಳ್ಳಿ. ಸೊ ಕೈಯಿಂದನೇ ಕಲಿಸ್ಬೇಕು. ಕೈಯಿಂದ ಕಲಿಸಿದ್ರೆ ಅದು ಚೆನ್ನಾಗಿ ಅಂಟಿರ್ಲಾರ್ದಂಗೆ ಅಥವಾ ಗಂಟಿರ್ಲಾರ್ದಂಗೆ ಮಿಕ್ಸ್ ಆಗುತ್ತೆ. ಸೊ ಇದರಲ್ಲಿ ನಟ್ಸ್ ಎಲ್ಲ ಹಾಕಿರೋದ್ರಿಂದ ಮಕ್ಕಳಿಗೆ ಒಳ್ಳೆ ನ್ಯೂಟ್ರಿಯೆಂಟ್ ಸಿಗುತ್ತೆ. ಹಾಗೆ ನಮಗೂ ಮನೇಲಿ ಮಾಡಿದ್ದೀವನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಹೊರಗಡೆ ಎಷ್ಟು ದಿನದೇನೋ ಗೊತ್ತಿರಲ್ಲ. ಸೊ ನಮಗೆ ಭಯ ಇರುತ್ತೆ, ಹಾಗಂತ ನಾನು ಇದು ಐಡಿಯಾ ಮಾಡಿಬಿಟ್ಟು ಮನೆಯಲ್ಲೇ ಮಾಡಿದೆ. ಸೊ ಇದು ತುಂಬಾ ಹೆಲ್ದಿ. ಹಾಗೆ ಈ ನಟ್ಸ್ನ ಈಸಿಯಾಗಿ ಡೈಜೆಸ್ಟ್ ಮಾಡೋದಕ್ಕೆ ನಾನು ಓಟ್ಸ್ ಹಾಕಿರೋದು. ಸೊ ಓಟ್ಸ್ ಫೈಬರ್ ಕಂಟೆಂಟ್ ಇರೋದ್ರಿಂದ ಇಂಡೈಜೆಷನ್ ಪ್ರಾಬ್ಲಮ್ ಬರೋದಿಲ್ಲ. ಸೊ ತುಂಬಾ ಹೆಲ್ದಿ ಹಾಗೆ ಟೇಸ್ಟಿಯಾದಂತಹ ಬೋರ್ನ್ವಿಟಾ, ಹೋಮ್ ಮೇಡ್ ಬೋರ್ನ್ವಿಟಾ ರೆಡಿಯಾಗಿದೆ. ಸೊ ಈಗ ನಾನು ಹಾಲು ಬಿಸಿ ಮಾಡಿಟ್ಟಿದ್ದೀನಿ. ಸೊ ನನ್ನ ಮಕ್ಕಳಿಗೆ ಹಾಕ್ಕೊಟ್ಟೋಣ ಅಂಥೇಳಿ. ಸೊ 1 ಸ್ಪೂನ್ ಸಫಿಷಿಯೆಂಟ್ ಆಗುತ್ತೆ. 1 ಸ್ಪೂನ್ ಹಾಕಿದರೆ. ನಿಮಗೆ ಕೋಕೋ ಫ್ಲೇವರ್ ಬೇಡ ಅಂತಂದರೆ ನೀವು ಏಲಕ್ಕಿ ಹಾಕ್ಕೋಬೋದು, ಅದನ್ನು ಪ್ಲೇನ್ ಚೆನ್ನಾಗಿರುತ್ತೆ. ಸೊ ಕೆಲವರು ಇಷ್ಟಪಡಲ್ಲ, ಕೋಕೋ ಕಂಟೆಂಟ್ ಮಕ್ಕಳಿಗೆ ಕೊಡೋದು ಬೇಡ ಅಂತಾರಲ್ವ. ಸೊ ಅಂಥವ್ರು ಏಲಕ್ಕಿ ಪುಡಿನ ಯೂಸ್ ಮಾಡ್ಕೊಳ್ಳಿ, ಅದೂ ಒಂದು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಸೊ ಈಗ ನೋಡ್ತಾ ಇರ್ಬೋದು ಕಲರ್ ಚೇಂಜ್ ಆಗಿದೆ ಹಾಲ್ದು, ಅಬ್ಸರ್ವ್ ಮಾಡ್ತಿರ್ಬೋದು ನೀವು. ಹಾಗೆ ಬೆಲ್ಲನೂ ಅಷ್ಟೇ. ಸೊ ನೋಡ್ಕೊಂಡು ಹಾಕ್ಕೊಳ್ಳಿ, ಟೇಸ್ಟ್ ನೋಡಿ ನಿಮಗೆ ಸರಿ ಅನಿಸ್ತಂದರೆ ಓಕೆ, ಇಲ್ಲಾಂದರೆ ಇನ್ನೊಂದು ಚೂರು ನೀವು ಬೆಲ್ಲದ ಪುಡಿನ ಆ್ಯಡ್ ಮಾಡ್ಕೊಳ್ಳಿ. ಸೊ ನಾನು ಮೈಲ್ಡಾಗಿ ಹಾಕಿದ್ದೀನಿ ಸ್ವೀಟು.
ನೋಡಿ ಇಲ್ಲಿ ಕಾಣಿಸ್ತಾ ಇದೆ. ನನ್ನ ಮಕ್ಕಳು ವೆಯ್ಟ್ ಮಾಡ್ತಾ ಇದ್ದಾರೆ ಹೇಗಿರುತ್ತೆ ಟೇಸ್ಟು ಅಂತೇಳಿ ಟೇಸ್ಟ್ ಮಾಡೋದಕ್ಕೆ. ಹೇಗಿದೆ? ಚೆನ್ನಾಗಿದೆಯಾ? ಹೆಲ್ತಿ ಬೋರ್ನ್ವಿಟಾ ಚೆನ್ನಾಗಿದೆ. ಡಿಡ್ ಯು ಲೈಕ್ ಇಟ್? ಚೆನ್ನಾಗಿದೆಯಾ? ಓಕೆ. ಸೊ ನೋಡಿದ್ರಲ್ವಾ, ಹೋಮ್ ಮೇಡ್ ಬೋರ್ನ್ವಿಟಾ, ಹೆಲ್ದಿ ಆ್ಯಂಡ್ ಟೇಸ್ಟಿ. ಸೊ ಇದು ನೀವು ಜಾರಲ್ಲಿ, ಏರ್ ಟೈಟ್ ಜಾರಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ ಒಂದು 15 to 20 ಡೇಸ್ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ. ಅಷ್ಟೇ ಮಾಡ್ಕೊಳ್ಳಿ, ತುಂಬ ಜಾಸ್ತಿ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಅವಾಗಿಂದವಾಗೆ ಫ್ರೆಶ್ ಮಾಡಿಕೊಡಿ, ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.